ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕವಿತಾ ಕಿರಣ ಲೋಕ ಚಾನಲ್ಗೆ ಸ್ವಾಗತ. ನಾನಿವತ್ತು ಅಧಿಕ ಮಾಸದಲ್ಲಿ 33 ಬತ್ತಿಯಿಂದ ಹೇಗೆ ದೀಪಾರಾಧನೆಯನ್ನು ಮಾಡಬಹುದು, ಹಾಗೆಯೇ 33 ಬತ್ತಿಯನ್ನು ನಾವು ಹೇಗೆ ತಯಾರಿಸಬೇಕು ಅನ್ನೋದು ಮಾಹಿತಿನ ನಾನಿವತ್ತು ತಿಳಿಸ್ಕೊಡ್ತಿದ್ದೀನಿ. ನೋಡಿ, ಹತ್ತಿಯನ್ನು ತಗೊಂಡು ಈ ಥರ ಸ್ವಲ್ಪ ಕೈಗೆ ಅಂದರೆ ಬೆರಳಿಗೆ ಹಾಲನ್ನು ಹತ್ಕೊಂಡು ಈ ಥರ ಹತ್ತಿಯನ್ನು ಉಜ್ಜುತ್ತಾ ಬಂದರೆ ಈ ಥರ ಬತ್ತಿ ಮಾರ್ಪಡುತ್ತೆ. ಈ ಬತ್ತಿಯನ್ನು ನಾವು 7 ಎಳೆ ಮಾಡಿಕೊಂಡು ಅದನ್ನು 33 ಬತ್ತಿ ಬರುವ ರೀತಿಯಲ್ಲಿ ಅದನ್ನು ಕಟ್ ಮಾಡ್ಕೊಬೇಕಾಗುತ್ತೆ. ಅಧಿಕ ಮಾಸದಲ್ಲಿ 33 ಎಳೆಯ ಬತ್ತಿಯನ್ನು ದೀಪಾರಾಧನೆ ಮಾಡೋದು ತುಂಬ ಒಳ್ಳೆಯದು. ಇಲ್ಲಿ 33 ಬತ್ತಿಯಿಂದ ನಾವು ದೀಪಾರಾಧನೆಯನ್ನು ಮಾಡೋದರಿಂದ ನಮಗೆ 33 ದೇವರುಗಳ ಆಶೀರ್ವಾದ ಸಿಕ್ಕಂಗೆ ಆಗುತ್ತೆ. ಆದ್ದರಿಂದ ನಾವು ಅಧಿಕ ಮಾಸದಲ್ಲಿ ಅಂದರೆ 33 ತಿಂಗಳುಗಳು ಅಂದರೆ 3 ವರ್ಷಕ್ಕೊಮ್ಮೆ ಬಂದಿರುವ ಅಧಿಕ ಮಾಸದಲ್ಲಿ ನಾವು ಹೆಚ್ಚಿನ ಮಟ್ಟಿಗೆ ದಾನ ಧರ್ಮಗಳನ್ನು ಮಾಡೋದರಿಂದ, ಅದರಲ್ಲೂ 33 ಅನ್ನೋ ಸಂಖ್ಯೆ ತುಂಬ ಶ್ರೇಷ್ಠವಾದ್ದು. ಈ 33 ಸಂಖ್ಯೆಯಲ್ಲಿ ಅಂದರೆ 33 ಸಂಖ್ಯೆಯನ್ನು ತಗೊಂಡು ನಾವು ಈ ರೀತಿ ನಾವು ದಾನವನ್ನು ಮಾಡೋದ್ರಿಂದ, ಅಂದರೆ 33 ವಿಳ್ಯದೆಲೆ ಆಗಿರ್ಬೋದು ಅಥವಾ 33 ಸಲ ದಾನ ಮಾಡೋದ್ರಿಂದ ನಮಗೆ ಒಂದು ನಮ್ಮ ದಾರಿದ್ರ್ಯ ಅಥವಾ ಸಾಲ ಬಾಧೆ ಅಥವಾ ನಮ್ಮ ಸಂಕಷ್ಟಗಳೇನಿದೆ ಅದೆಲ್ಲದೂ ಕೂಡ ನಮಗೆ ಪರಿಹಾರ ಆಗಿ ನಮಗೆ ಒಂದು ಜೀವನದಲ್ಲಿ ಒಂದು ಉತ್ತಮವಾದ ಸ್ಥಾನಮಾನ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ಥರ 33 ಎಳೆಯಾಗಿ ನಾವು ಇದನ್ನು ಕಟ್ ಮಾಡ್ಕೊತಾ ಬರಬೇಕಾಗುತ್ತೆ ಬತ್ತಿನ. ಈ ಥರ 33 ಬತ್ತಿಯಿಂದ ನಾವು ವಿಷ್ಣುವಿಗೆ ನಾವು ಈ ಥರ ದೀಪಾರಾಧನೆ ಮಾಡೋದರಿಂದ ಲಕ್ಷ್ಮೀ ಅನುಗ್ರಹವು ಕೂಡ ನಮಗೆ ಸಿಗುತ್ತದೆ. ಇದನ್ನು ತುಳಸಿ ಕಟ್ಟೆ ಮುಂದೆ ಅಥವಾ ವಿಷ್ಣುವಿನ ದೇವಸ್ಥಾನಗಳಿಗೆ ಹೋಗಿ ಈ ಥರ ದೀಪಾರಾಧನೆ ಮಾಡೋದು ತುಂಬ ಒಳ್ಳೆಯದು. ಅಧಿಕ ಮಾಸದಲ್ಲಿ ಪುಣ್ಯಕ್ಷೇತ್ರಗಳಿಗೆ ಹೋಗಿ ನಾವು ದೇವರುಗಳ ದರ್ಶನ ಮಾಡುವುದು, ಹಾಗೆ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗುವುದು, ಮನೆಯಲ್ಲಿ ಲಕ್ಷ್ಮೀ ಅಷ್ಟೋತ್ತರ, ವಿಷ್ಣು ಅಷ್ಟೋತ್ತರ, ಲಲಿತಾ ಸಹಸ್ರನಾಮಗಳನ್ನು ಕೇಳೋದರಿಂದ ನಮ್ಮ ಸಮಸ್ಯೆಗಳು ತುಂಬ ಬೇಗನೆ ಕಡಿಮೆ ಆಗುತ್ತೆ ಮತ್ತು ನಮ್ಮ ಕೋರಿಕೆಗಳೇನಿದೆ ಅದು ತುಂಬ ಶೀಘ್ರವಾಗಿ ಫಲನ ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ನಾವು ಕಮಲದ ಬತ್ತಿಯನ್ನು ಕೂಡ ಈ ಥರ ಸಿಂಗಲ್ಲಾಗಿ ನಾವು ಬತ್ತಿಯನ್ನು ಒರೆಸ್ಕೊಂಡು ಇದನ್ನು ಸಿಂಗಲ್ಲಾಗಿ ನಾವು 8 ಬತ್ತಿಯನ್ನು ಈ ಥರ ತಗೊಂಡು ಇದನ್ನು ಒಂದೊಂದಾಗಿ ಇದನ್ನು ಫೋಲ್ಡ್ ಮಾಡ್ತಾ ಹೋಗಿ ಈ ಥರ ಇದು ಮಾಡಿದ್ರೆ ಇದು ಕಮಲದ ಬತ್ತಿಯಾಗಿ ಇದು ಕೂಡ ಮಾರ್ಪಡುತ್ತೆ. ನಾನಿವಾಗ 33 ಎಳೆಯ ಬತ್ತಿಯನ್ನು ನಾನಿಲ್ಲಿ ಮಾಡ್ಕೊತಾ ಇದ್ದೀನಿ. ಈ ಥರ ನಾವು 8 ಬತ್ತಿಯನ್ನು ತಗೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಜೋಡಿಸ್ಕೊಂಡ್ರೆ ಇದು ಕಮಲದ ಬತ್ತಿಯಾಗಿ ಕೂಡ ಏರ್ಪಡುತ್ತೆ. ಇದನ್ನು ಶ್ರಾವಣ ಮಾಸದಲ್ಲಿ ಬೆಳಗಿಸಿದರೆ ಒಳ್ಳೆಯ ಫಲಿತಾಂಶವನ್ನು ನಾವು ಪಡ್ಕೊಬೋದು. ನಮ್ಮ ಕೋರಿಕೆಗಳು ಏನಿದೆ ಅದು ಬೇಗನೆ ಈಡೇರುತ್ತೆ ಅಂತಲೇ ಹೇಳ್ಬೋದು. ಈ ಅಧಿಕ ಮಾಸದಲ್ಲಿ ನಾವು ಆದಷ್ಟು ಜಪ ತಪ ವ್ರತಗಳಿಗೆ ಮತ್ತು ದಾನ ಧರ್ಮಗಳಿಗೆ ನಾವು ಮುಡಿಪಾಗಿಡಬೇಕಾಗುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಸಮಯವನ್ನು ಈ ರೀತಿ ನಾವು ಪೂಜೆ ಪುನಸ್ಕಾರ ದಾನ ಧರ್ಮಗಳ ನಮ್ಮ ಶಕ್ತಿಗನುಸಾರವಾಗಿ ಏನಿದೆಯೋ ಆ ರೀತಿ ನಾವು ದಾನ ಮಾಡ್ತಾ ಬಂದರೆ 33 ದೇವರುಗಳ ಆಶೀರ್ವಾದ ನಮಗೆ ಸಿಕ್ಕಿ ಮನೆಯಲ್ಲಿ ಸುಖ ಸಮೃದ್ಧಿ ಅನ್ನೋದು ಹೆಚ್ಚಾಗಿ ಲಕ್ಷ್ಮಿಯ ಕಟಾಕ್ಷವು ಕೂಡ ನಮಗೆ ದೊರೆಯುತ್ತದೆ ಅಂತಲೇ ಹೇಳ್ಬೋದು. ಹಾಗೆ ವಿಷ್ಣುವಿನ ಅನುಗ್ರಹವೂ ಕೂಡ ಸಿಗುತ್ತೆ. ಹಾಗೆಯೇ ಲಕ್ಷ್ಮಿ ಅಷ್ಟೋತ್ತರ, ವಿಷ್ಣು ಅಷ್ಟೋತ್ತರವನ್ನು, ಲಲಿತಾ ಸಹಸ್ರನಾಮವನ್ನು ಮನೆಯಲ್ಲಿ ಕೇಳೋದ್ರಿಂದ ತುಂಬ ಒಂದು ಒಳ್ಳೆಯ ಫಲಿತಾಂಶವನ್ನು ಪಡೆಯಬಹುದು. ಇವಾಗ ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀವಿ ಅಂತ ತೋರಿಸಿದ್ದೀನಿ. ಇವಾಗ ಬನ್ನಿ ಆ ದೀಪಾರಾಧನೆಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಈ ಥರ ಒಂದು ಮಣ್ಣಿನ ಪ್ಲೇಟ್ನ ತೊಗೊಳ್ಳೋಣ, ಅಥವಾ ಸ್ವಲ್ಪ ದೊಡ್ಡದಾಗಿದ್ದರೆ ನೀವು ಮಣ್ಣಿನ ದೀಪನೂ ಕೂಡ ತೊಗೊಬೋದು. ಅದಕ್ಕೆ ಸ್ವಲ್ಪ ಅರಿಶಿನ ಈ ಥರ ಸವರ್ಕೊಳ್ಳೋಣ. ಯಾಕಂದರೆ ಅರಿಶಿನ ಒಂದು ಶುಭ ಸಂಕೇತವಾದ್ರಿಂದ ಮೊದಲನೇ ಪೂಜೆಯಲ್ಲಿ ನಾವು ಅರಿಶಿನ ಕುಂಕುಮನ ನಾವು ಬಳಸಬೇಕಾಗುತ್ತೆ. ನೋಡಿ, ಸುತ್ತಲೂ ನಾವು ಈ ಥರ ಕುಂಕುಮನ ಇಟ್ಕೊಂಡು ಅದ್ರ ಜೊತೆಗೆ ಅರಿಶಿನ ಕೂಡ ನಾವು ಈ ಥರ ಇಟ್ಕೊಂಡು ಒಂದು ಮಣ್ಣಿನ ಪ್ಲೇಟ್ನ ನಾವು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಒಂದು ಪ್ಲೇಟ್ನ ತೊಗೊಂಡಿದ್ದೀನಿ, ಈ ತಾಳೆ ಪ್ಲೇಟ್ನ. ಅದಕ್ಕೂ ಕೂಡ ಅರಿಶಿನ ಕುಂಕುಮನ ಇಲ್ಲಿ ಸುತ್ತಲೂ ಇಟ್ಕೊಂಡು ಈ ಪ್ಲೇಟ್ಗೆ ಅಲಂಕಾರ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು 5 ಹಿಡಿಯಷ್ಟು ನಾನಿಲ್ಲಿ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಅದನ್ನು ಈ ಥರ ಸಮವಾಗಿ ಹರಡ್ಕೊಳ್ಳೋಣ. ಇದ್ರ ಮೇಲೆ ನಾನಿವಾಗ ಒಂದು ಅಷ್ಟದಳ ಪದ್ಮ ರಂಗೋಲಿನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಪೂಜೆ ಪುನಸ್ಕಾರಗಳಲ್ಲಿ ನಮಗೆ ಒಂದು ಪೂಜೆಯ ಸಂಪೂರ್ಣವಾದ ನಮಗೆ ಫಲ ಸಿಗಬೇಕು ಅಂದರೆ ಈ ಥರ ಅಷ್ಟದಳ ಪದ್ಮ ರಂಗೋಲಿ ಅಥವಾ ಶ್ರೀಚಕ್ರ ರಂಗೋಲಿ, ಶಂಕು ರಂಗೋಲಿ, ಈ ಥರ ರಂಗೋಲಿಗಳನ್ನ ಹಾಕೋದ್ರಿಂದ ನಮಗೆ ಒಂದು ಪೂಜೆಯ ಫಲ ನಮಗೆ ಸಂಪೂರ್ಣವಾಗಿ ನಮಗೆ ಸಿಗುತ್ತದೆ ಅಂತಲೇ ಹೇಳ್ಬೋದು. ಹಾಗಾಗಿ ಅರಿಶಿಣದಿಂದ ನಾವು ಈ ಥರ ಅಕ್ಕಿ ಮೇಲೆ ಅಷ್ಟದಳ ಪದ್ಮ ರಂಗೋಲಿನ ನಾವಿಲ್ಲಿ ಈ ಥರ ಬರ್ಕೊಬೇಕಾಗುತ್ತೆ. ಈ ಥರ ರಂಗೋಲಿಗಳನ್ನ ನಾವು ದೇವರ ಮನೆಗೆ ಬಿಡಬಹುದಂತ, ತುಂಬ ಈಸಿಯಾಗಿ ಬಿಡ್ಬೋದಂಥ ರಂಗೋಲಿಗಳನ್ನ ನಾನು ಇವಾಗ ಆಲ್ರೆಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಆ ವಿಡಿಯೋನ ಹೋಗಿ ನೋಡಿ. ಇವಾಗ ರಂಗೋಲಿ ಹಾಕಿ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಕುಂಕುಮನ ಹಾಕ್ಕೊಳ್ಳೋಣ. ನಾವು ಈ ಥರ ಹಾಕಿ ನಾವು ಇವಾಗ ಮಣ್ಣಿನ ಪ್ಲೇಟ್ನ ನಾವಿಲ್ಲಿ ಇಡಬೇಕಾಗುತ್ತೆ. ನೋಡಿ, ಈ ಥರ ಇಟ್ಟು
ನಮ್ಮ ಕೋರಿಕೆಗಳೇನಿದೆ ಅದನ್ನೆಲ್ಲ ನಾವು ನೆನೆಸ್ಕೊಂಡು ಈ ದೀಪಾರಾಧನೆ ಮಾಡಬೇಕಾಗಿರುತ್ತೆ. ನಮ್ಮ ಆರ್ಥಿಕ ಸಂಕಷ್ಟ ಆಗಿರ್ಬೋದು, ಮನೆಯಲ್ಲಿ ಇರುವಂತಹ ಸಮಸ್ಯೆಗಳಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಏನೇ ಒಂದು ಕಷ್ಟ ಇರಲಿ, ಕಾರ್ಪಣ್ಯ ಇರಲಿ, ಈ ಥರ ನಾವು ಮನಸ್ಸಿನಲ್ಲಿ ನಾವು ಸಂಕಲ್ಪ ಮಾಡಿಕೊಂಡು ನೋಡಿ. ಇವಾಗ ತುಪ್ಪ ಹಾಕಿ ಇವಾಗ 33 ಎಳೆಯ ಬತ್ತಿಯನ್ನು ನಾವಿಲ್ಲಿ ಹಾಕಿದ್ದೀನಿ ನೋಡಿ. ಇದು ಚೆನ್ನಾಗಿದು ನೆನೆಲಿ ಬತ್ತಿ. ನಾವು ನೆನೆಯೋ ಥರ ಇಲ್ಲಿ ತುಪ್ಪನ ಹಾಕಬೇಕಾಗುತ್ತೆ. ಶ್ರೀ ಲಕ್ಷ್ಮಿಗೆ ತುಪ್ಪದಿಂದ ದೀಪಾರಾಧನೆ ಮಾಡಿದರೆ ನಮ್ಮ ಕೋರಿಕೆಗಳು ಏನಿದೆ ಅದು ತುಂಬಾ ಬೇಗನೆ ಶೀಘ್ರವಾಗಿ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾನಿಲ್ಲಿ ತುಪ್ಪನ ದೀಪಾರಾಧನೆಗೆ ಬಳಸಿದ್ದೀನಿ. ಇಲ್ಲ ಅಂದರೆ ನೀವು ತುಪ್ಪನ ತಗೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋರು ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆನೂ ಕೂಡ ನೀವಿಲ್ಲಿ ಬಳಸ್ಬೋದು. ಅದ್ಯಾವುದು ಆಗಲಿಲ್ಲ ಅಂದರೆ ಪರವಾಗಿಲ್ಲ, ನಿಮ್ಮ ಮನೆಯಲ್ಲಿ ಯಾವುದು ದೀಪಕ್ಕೆ ಉರಿಸುವಂಥ ಎಣ್ಣೆ ಇರುತ್ತೋ ಅದನ್ನೇ ಮಾಡ್ಬೋದು. ಬಟ್ ತುಪ್ಪ ತುಂಬಾ ಪೂಜೆಗೆ ಶುಭ ಅಂತಲೇ ಹೇಳ್ಬೋದು. ಅದರಲ್ಲೂ ಲಕ್ಷ್ಮಿಗೆ ಪ್ರಿಯವಾದದ್ದು ತುಪ್ಪದ ದೀಪಾರಾಧನೆ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ನಾವು ದೀಪದ ಸುತ್ತಲೂ ಹೂವುಗಳಿಂದ ಈ ಥರ ಅಲಂಕಾರ ಮಾಡ್ಕೊಳ್ಳೋಣ ನೋಡಿ. ಅದರಲ್ಲೂ ಮಲ್ಲಿಗೆ ಹೂವು ಮತ್ತು ಗುಲಾಬಿ ಹೂವು ಸಿಕ್ಕಿದ್ರೆ ಲಕ್ಷ್ಮಿಗೆ ತುಂಬ ಪ್ರಿಯವಾದ ಹೂವುಗಳಿವು. ಸುಗಂಧಭರಿತವಾದ ಹೂವುಗಳಂದರೆ ಮಲ್ಲಿಗೆ ಹೂವು, ಜಾಜಿ ಹೂವು ಆಗಿರ್ಬೋದು. ನಮಗೆ ಎಷ್ಟು ಮಟ್ಟಿಗೆ ಹೂವು ಸಿಗುತ್ತೋ ಇವತ್ತು 33 ಎಳೆಯ ಬತ್ತಿಯ ದೀಪಾರಾಧನೆ ಮಾಡೋದರಿಂದ ನಿಮಗೆ 33 ತರಹದ ಹೂವುಗಳನ್ನು ಸಿಕ್ಕರೆ ಅದರಲ್ಲೂ ಕೂಡ ಅಲಂಕಾರ ಮಾಡ್ಬೋದು. ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೂವುಗಳಿಂದ ಈ ಥರ ಅಲಂಕಾರ ಮಾಡ್ಕೊಳ್ಳಿ ನೋಡಿ. ಇವಾಗ ದೀಪಕ್ಕೆ ಎಲ್ಲ ಅಲಂಕಾರ ಮಾಡಾಗಿದೆ. ಇದನ್ನು ಲಕ್ಷ್ಮಿಯ ಫೋಟೋದ ಮುಂದೆ ಅಥವಾ ವಿಷ್ಣುವಿನ ಫೋಟೋದ ಮುಂದೆ ಅಥವಾ ಮನೆಯ ಮುಂದೆ, ತುಳಸಿ ಗಿಡದ ಮುಂದೆ ಅಥವಾ ದೇವಸ್ಥಾನಗಳಲ್ಲೂ ಕೂಡ ಈ ದೀಪಾರಾಧನೆಯ ಮಾಡ್ಬೋದು ನೋಡಿ. ಒಂದು ಊದುಗಡ್ಡಿ ಸಹಾಯದಿಂದ ನಾವೀಗ ಈ ದೀಪವನ್ನು ಹಚ್ಕೊಂಡು ಈಗ ಊದುಗಡ್ಡಿಯಿಂದ ಇದನ್ನು ಬೆಳ್ಕೋಬೇಕಾಗುತ್ತೆ. ಈ ಥರ ಬೆಳಗಿ ನಿಮ್ಮ ಮನಸ್ಸಿನಲ್ಲಿ ಏನು ಕೋರಿಕೆ ಇದೆ ಅದು ಬೇಗ ಈಡೇರಲಿ ಅಂತ ನಾವು ಭಗವಂತನ ಹತ್ರ ಬೇಡ್ಕೊಂಡು ಇದಕ್ಕೆ ಗಂಧದ ಕಡ್ಡಿಯಿಂದ ಬೆಳಗಬೇಕಾಗುತ್ತೆ. ಅದಾದಮೇಲೆ ನಾವಿಲ್ಲಿ ಇದಕ್ಕೆ ಧೂಪವನ್ನು ಕೂಡ ನಾವಿಲ್ಲಿ ಬೆಳಗಿಸ್ಬೇಕಾಗುತ್ತೆ ನೋಡಿ. ಈ ಥರ ನಾವು ಅಧಿಕ ಮಾಸದಲ್ಲಿ ಶ್ರೀ ವಿಷ್ಣುವನ್ನು ಪೂಜೆ ಮಾಡೋದರ ಜೊತೆಗೆ ಶ್ರೀ ಮಹಾಲಕ್ಷ್ಮಿಗೆ ಪ್ರಿಯವಾದ ತುಪ್ಪದ 33 ಎಳೆಯ ಬತ್ತಿಯಿಂದ ಈ ಥರ ದೀಪಾರಾಧನೆ ಮಾಡುವುದರಿಂದ ನಮ್ಮ ಇಷ್ಟಾರ್ಥಗಳೇನಿದೆ ಅದೆಲ್ಲ ತುಂಬ ಶೀಘ್ರವಾಗಿ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು. ಈ ದೀಪವನ್ನು ನಾವು ಮಂಗಳವಾರ, ಶುಕ್ರವಾರ ಮತ್ತು ಶನಿವಾರ ದಿನ ಹಚ್ಬೋದು. ಅಧಿಕ ಮಾಸದಲ್ಲಿ 33 ಎಳೆಯ ದೀಪಾರಾಧನೆಯನ್ನು ನಾವು ಒಂದು ದಿನವಾದರೂ ಸರಿ ಮಾಡಿದರೆ 33 ದೇವರುಗಳ ಅನುಗ್ರಹ ನಮಗೆ ಸಿಕ್ತಂಗಾಗುತ್ತೆ. ಅದರಲ್ಲೂ ಕೂಡ ನಾಳೆ ಅಧಿಕ ಜ್ಯೇಷ್ಠ ಹುಣ್ಣಿಮೆ ಇದೆ ಸ್ನೇಹಿತರೆ. ಈ ಒಂದು 33 ತುಪ್ಪದ ದೀಪವನ್ನು ನಾವು ಹುಣ್ಣಿಮೆ ದಿನ ಹಚ್ಚೋದ್ರಿಂದ ಇದರ ಶಕ್ತಿ ಇನ್ನೂ ಹೆಚ್ಚಾಗುತ್ತೆ. ಹಾಗೆಯೇ ನಮಗೆ ಇನ್ನೂ ಒಳ್ಳೆಯ ಫಲಗಳು, ನಮಗೆ ಪೂಜೆ ಫಲ ಆದಷ್ಟು ಶೀಘ್ರವಾಗಿ ದೊರೆಯುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ತಪ್ಪದಲೇ ಈ 3 ವರ್ಷಕ್ಕೆ ಒಮ್ಮೆ ಬಂದಿರುವಂಥ ಅಧಿಕ ಮಾಸದಲ್ಲಿ ಈ ದೀಪವನ್ನು ಹಚ್ಚಿ. ಥ್ಯಾಂಕ್ ಯು.